ನಿಮ್ಮಲ್ಲಿ ಯಾರಾದ್ರೂ ಸರಿ ಟಾಪ್ 1%ಗೆ ರೀಚ್ ಆಗ್ಬೋದು. ಬಟ್ ನೀವು ಈ ರೀತಿ ಆಗ್ಬೇಕು ಅಂತ ಅಂದ್ರೆ ಫಸ್ಟ್ ನೀವು ಈ ಬೇಸಿಕ್ ಸ್ಮಾಲ್ ಸ್ಟೆಪ್ಸ್ ನ ಫಾಲೋ ಮಾಡಬೇಕು. ಅದೇ ನಿಮ್ಮ ಸೆಲ್ಫ್ ನ ಇಂಪ್ರೂವ್ ಮಾಡೋದು. ವೆಲ್ಕಮ್ ಟು ಸೆಲ್ಫ್ ಇಂಪ್ರೂವ್ಮೆಂಟ್ ಚಾಲೆಂಜ್. ಇವಾಗ ನಾನ್ ಕೊಡೋ ಚಾಲೆಂಜ್ ನ ನೀವು ಫಾಲೋ ಮಾಡೋ ಹಾಗಿದ್ರೆ ಮಾತ್ರ ವಿಡಿಯೋನ ಕಂಪ್ಲೀಟ್ಲಿ ನೋಡಿ, ಆರ್ ಎಲ್ಸ್ ಇವಾಗ್ಲೂ ನೀವು ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ಬೋದು. ಸೊ ನೀವು ಟಾಪ್ 1% ಅಲ್ಲಿ ಇರ್ಬೇಕು ಅಂತ ಅಂದ್ರೆ ಒಂದು ಸೈಂಟಿಫಿಕ್ ರೊಟೀನ್ ನ ಫಾಲೋ ಮಾಡಬೇಕು. ನಮ್ ಬಾಡಿ ಎಷ್ಟೋ ಗ್ರೇಟ್ ಥಿಂಗ್ಸ್ ನ ಮಾಡೋ ಒಂದ್ ಮಿಷನ್ ತರ, ಬಟ್ ಮಿಷನ್ ತರಾನೇ ನಮ್ಮ ಬಾಡಿಗೂ ಸಹ ಮೇಂಟೆನೆನ್ಸ್ ಅಂಡ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಅವ್ರ ಲೈಫ್ ಅಲ್ಲಿ ಅವರು ಸಕ್ಸಸ್ಫುಲ್ ಆಗ್ಬೇಕು ಅಂತ ಅನ್ಕೊಂತಾರೆ, ಬಟ್ ಅವರು ಅವ್ರ ಬಾಡಿನ ಅವ್ರ ಮೈಂಡ್ ನ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಸ್ಪಾಯಿಲ್ ಮಾಡ್ಕೊಂತಾರೆ. ಈ ರೀತಿ ಅವರು ಅವ್ರ ಬ್ರೈನ್ ನ ಬಾಡಿನ ಸ್ಪಾಯಿಲ್ ಮಾಡ್ಕೊಂಡ್ರೆ ಅವ್ರಿಗೆ ಅವ್ರ ಲೈಫ್ ಮೇಲೆ ಒಂದು ಕಂಟ್ರೋಲ್ ಇರೋದಿಲ್ಲ. ಅಂಡ್ ಅವ್ರ ಲೈಫ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತಾನು ಸಹ ಅವ್ರಿಗೆ ಅರ್ಥ ಆಗಲ್ಲ. ಯಾವಾಗ್ಲೂ ಸ್ಯಾಡ್ ಸಿಚುವೇಶನ್ ಅಲ್ಲೇ ಇರ್ತಾರೆ. ಸೊ ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಅಂದ್ರೆ ಈ ಡೈಲಿ ರೊಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಈ ವಿಡಿಯೋನ ನೋಡೋ ಅವರು ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಈ ವಿಡಿಯೋ ವೀಕ್ ಮೈಂಡ್ ಸೆಟ್ ಇರೋರ್ಗ್ ಮಾತ್ರ ಖಂಡಿತವಾಗ್ಲೂ ಅಲ್ಲ. ನಿಮ್ಮಲ್ಲಿ ಕಮಿಟ್ ಆಗೋ ಗಟ್ಸ್ ಇದ್ರೆ ಮಾತ್ರ ನಿಮ್ಗೆ ಇದು ವರ್ಕ್ ಆಗುತ್ತೆ. ಅಕಸ್ಮಾತ್ ನೀವು ಕಮಿಟೆಡ್ ಆಗಿ ಇರೋದ್ ಆಗಲ್ಲ ಅಂತ ಅಂದ್ರೆ ಈ ವಿಡಿಯೋನ ಇವಾಗ್ಲೂ ಸಹ ನೀವು ಕ್ಲೋಸ್ ಮಾಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್. ಸ್ಟೆಪ್ 1, ವೇಕ್ ಅಪ್ ಅರ್ಲಿ ಮಾರ್ನಿಂಗ್. ನೀವು ನಿಮ್ ಲೈಫ್ ಅಲ್ಲಿ ಮುಂದೆ ಬರ್ಬೇಕು ಅಂತ ಅಂದ್ರೆ ನಿಮ್ಮ ಡೇನ ರೈಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಮಾರ್ನಿಂಗ್ ಬೇಗ ಎದಲಿ ನಿಮ್ಮ ಡೇನ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ನನಗ್ ಗೊತ್ತು ನೀವು ಮಾರ್ನಿಂಗ್ ಬೇಗ ನಿದ್ದೆ ಎದಲ್ಬೇಕು ಅಂತ ಅಂದಿದ ತಕ್ಷಣ ಯಾವ್ದಾದ್ರೂ ಒಂದು ಎಕ್ಸ್ಕ್ಯೂಸಸ್ ನ ಕೊಡ್ತೀರಾ, ಬಟ್ ನೀವು ಬೇಗ ನಿದ್ದೆ ಎದಲ್ಲೇಬೇಕು. ಬಿಕಾಸ್ ಈ ರೀತಿ ಮಾಡಿದಾಗ ಇದು ನಿಮ್ಮ ಡೇಗೆ ಒಂದು ಕಿಕ್ ಸ್ಟಾರ್ಟ್ ನ ಕೊಡುತ್ತೆ. ನಿಮ್ಮ ಡೇನ ನೀವು ಪಾಸಿಟಿವ್ ಆಟಿಟ್ಯೂಡ್ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಟೆಪ್ 2, ಮೆಡಿಟೇಷನ್ ಅಂಡ್ ಎಕ್ಸರ್ಸೈಸ್. ಮಾರ್ನಿಂಗ್ ನಿದ್ದೆ ಎದಲಿದ ತಕ್ಷಣ ಫಸ್ಟ್ ಫ್ರೆಶ್ ಆಗಿ, ಆಮೇಲೆ ಒಂದು ಗ್ಲಾಸ್ ತುಂಬಾ ನೀರ್ನ ಕುಡಿರಿ. ಅಂಡ್ 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ 20 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಈ ರೊಟೀನ್ ನ ಅಭ್ಯಾಸ ಮಾಡ್ಕೊಳ್ಳಿ. ಬಿಕಾಸ್ ಈ ರೀತಿ ಮಾಡೋದ್ರಿಂದ ನೀವು ನಿಮ್ಮ ಡೇ ಪೂರ್ತಿ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀರಾ. ಅಂಡ್ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಟೆಪ್ 3, LRR ಅಂದ್ರೆ ಲರ್ನ್, ರೀಡ್, ರಿವಿಷನ್. ಸ್ಟೂಡೆಂಟ್ಸ್ ಆದ್ರೆ ನೀವು ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಏನ್ ಕಲ್ತ್ಕೊಂಡಿರ್ತೀರೋ ಅದನ್ನ ರಿವಿಷನ್ ಮಾಡಿ. ಅಂಡ್ ಡ್ಯೂಟಿ ಆರ್ ಆಫೀಸ್ಗೆ ಹೋಗೋರು ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಸ್ ನ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ದ ಮಿರಾಕಲ್ ಮಾರ್ನಿಂಗ್, ಅಟಾಮಿಕ್ ಹ್ಯಾಬಿಟ್ಸ್, ಈ ರೀತಿ ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಸ್ ನ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿದಿನ ಮಾರ್ನಿಂಗ್ ಒಂದು 2 to 3 ಪೇಜಸ್ ನ ಓದಿ. ಟು ಬಿ ಹಾನೆಸ್ಟ್ ಇದೇನಷ್ಟು ಕಷ್ಟವಾಗಿರೋ ಕೆಲಸ ಅಲ್ವೇ ಅಲ್ಲ, ತುಂಬಾ ಈಸಿ ಆಗಿರೋ ಕೆಲಸ. ಬಟ್ ಈ 2 to 3 ಪೇಜಸ್ ನೀವು ಓದೋದ್ರಿಂದ, ಇದನ್ನ ನಿಮ್ಮ ಮಾರ್ನಿಂಗ್ ರೋಟೀನ್ ಅಲ್ಲಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಸೀರಿಯಸ್ಲಿ ತುಂಬಾ ಚೇಂಜ್ ಆಗುತ್ತೆ. ಇದನ್ನ ಒಂದ್ಸಲ ಟ್ರೈ ಮಾಡಿ. ಡೆಫಿನೆಟ್ಲಿ ಇದು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡುತ್ತೆ. ನೀವೇ ಆಮೇಲೆ ಮತ್ತೆ ಬಂದು ಈ ವಿಡಿಯೋಗೆ ಕಮೆಂಟ್ ಮಾಡ್ತೀರಾ, ಎಸ್ ಇಟ್ ವರ್ಕ್ಸ್ ಅಂತ. ಸ್ಟೆಪ್ 4, ಈಟ್ ಹೆಲ್ತಿ ಫುಡ್. ಫ್ರೆಂಡ್ಸ್, ನ್ಯೂಟ್ರಿಷನ್ ಚೆನ್ನಾಗಿಲ್ಲ ಅಂತ ಅಂದ್ರೆ ನಿಮ್ಮ ಬಾಡಿ ಮಾತ್ರನೇ ಅಲ್ಲ, ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಎಫೆಕ್ಟ್ ಆಗುತ್ತೆ. ಇದರಿಂದ ಬ್ರೈನ್ ಫಾಗ್ ಆಗುತ್ತೆ. ಬಿಕಾಸ್ ನಮ್ಮಲ್ಲಿ ತುಂಬಾ ಜನ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ನ ಬೇರೆ ಬೇರೆ ಅಂತ ಅನ್ಕೊಂತಾರೆ. ಬಟ್ ನಿಜ ಏನಂದ್ರೆ ನಮ್ಮ ಬಾಡಿ ಅಂಡ್ ಬ್ರೈನ್ ಇವೆರಡೂನು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಅಂಡ್ ನಿಮ್ಮ ಫಿಸಿಕಲ್ ಹೆಲ್ತ್ ಸರಿ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ರೈಟ್ ನ್ಯೂಟ್ರಿಷನ್ಸ್ ಜೊತೆ ಫಿಸಿಕಲ್ ಟ್ರೈನಿಂಗ್ ಇರೋದ್ರಿಂದ ಮೆಂಟಲಿ ಹೆಲ್ದಿ ಆಗಿರ್ತೀರಾ. ಸ್ಟೆಪ್ 5, ಪ್ಲಾನ್ ಅಂಡ್ ಪ್ರಿಯಾರಿಟೈಸ್ ಯುವರ್ ನೆಕ್ಸ್ಟ್ ಡೇ. ನಿಮ್ಮ ಡೇ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಅಂತ ಒಂದು ಇಂಪಾರ್ಟೆಂಟ್ ಟಾಸ್ಕ್ ನ ನೀವು ನೋಟ್ ಮಾಡ್ಕೊಂಡು ಅದನ್ನ ಮಲ್ಕೊಳ್ಳೋಕಿನ್ನ ಮುಂಚೆ ಶೆಡ್ಯೂಲ್ ಮಾಡ್ಕೊಂಡು ಮಲ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನೀವು ನೆಕ್ಸ್ಟ್ ಡೇ ನಿದ್ದೆ ಎದಲಿದ ತಕ್ಷಣ ಡೈರೆಕ್ಟ್ ಆಗಿ ಒಂದು ಕ್ಲಿಯರ್ ಮೈಂಡ್ ಜೊತೆ ನಿಮ್ಮ ಗೋಲ್ಸ್ ಮೇಲೆ ವರ್ಕ್ ಮಾಡಬಹುದು. ಇವತ್ ನಾನ್ ಏನ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ನೀವು ಆಲ್ರೆಡಿ ಎಲ್ಲಾ ಪ್ಲಾನ್ ಮಾಡಿರ್ತೀರಾ ಅಲ್ವಾ. ಅಂಡ್ ನಿಮ್ಮ ಲಿಸ್ಟ್ ದೊಡ್ಡದಾಗಿರ್ಬೇಕು ಅಂತ ಏನೂ ಇಲ್ಲ. ಜಸ್ಟ್ ನಾಳೆ ಮಾಡ್ಬೇಕಾಗಿರೋ 2 ಇಂಪಾರ್ಟೆಂಟ್ ಟಾಸ್ಕ್ ನ ನೋಟ್ ಮಾಡ್ಕೊಂಡ್ರು ಸಾಕು. ಅಂಡ್ ಈ 2 ಟಾಸ್ಕ್ ನ ನೀವು ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಲೇಬೇಕು. ಆ ಟಾಸ್ಕ್ ಏನಾದ್ರೂ ಆಗಿರ್ಬೋದು, ಅದು 2 ಅವರ್ಸ್ ಓದೋದಾದ್ರೂ ಆಗಿರ್ಬೋದು, ಜಿಮ್ ಸೆಕ್ಷನ್ ನ ಫಿನಿಶ್ ಮಾಡೋದಾದ್ರೂ ಆಗಿರ್ಬೋದು. ಅಂಡ್ ಡೈಲಿ 1-2 ಟಾಸ್ಕ್ ಸಾಕು. 10ರಿಂದ 12 ಟಾಸ್ಕ್ ನ ನೀವು ನೋಟ್ ಮಾಡ್ಕೊಂಡ್ರೆ ಕೊನೆಗೆ ಎಲ್ಲಾ ಮ್ಯಾನೇಜ್ ಮಾಡೋಕಾಗದೆ ಡಿಪ್ರೆಸ್ಡ್ ಆಗಿ ಫೀಲ್ ಆಗಿ ಲಾಸ್ಟ್ಗೆ ಯಾವ ಟಾಸ್ಕು ಸಹ ನಿಮ್ ಕೈಲಿ ಕಂಪ್ಲೀಟ್ ಮಾಡಕ್ಕೆ ಆಗೋದಿಲ್ಲ. ಸೊ 2 ಇಂಪಾರ್ಟೆಂಟ್ ಟಾಸ್ಕ್ ನ ನೋಟ್ ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಮಾಡಿ. ಸ್ಟೆಪ್ 6, ಸ್ಲೀಪ್. ಸ್ಟಾರ್ಟಿಂಗ್ ಅಲ್ಲಿ ಬೆಳಗ್ಗೆ ಬೇಗ ನಿದ್ದೆ ಎದಲೋದ್ರ ಬಗ್ಗೆ ಮಾತಾಡಿದ್ವಿ.
ಬಟ್ ನೀವು ಯಾವ ಟೈಮ್ಗೆ ಮಲ್ಕೊಂತೀರಾ ಅನ್ನೋದು ನೀವು ಮಾರ್ನಿಂಗ್ ಎಷ್ಟು ಗಂಟೆಗೆ ಎದಲ್ತೀರಾ ಅನ್ನೋದ್ಗಿಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಿಮ್ಮ ಸ್ಲೀಪ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ನೀವು ಅರ್ಲಿ ಮಾರ್ನಿಂಗ್ ಎಷ್ಟೇ ಬೇಗ ಎದಲಿದ್ರೂ ಏನು ಯೂಸ್ ಇರೋದಿಲ್ಲ. ಸೊ ಮಾರ್ನಿಂಗ್ ಬೇಗ ನಿದ್ದೆ ಎದಲೋದ್ರ ಜೊತೆ ನೈಟ್ ಬೇಗ ಮಲ್ಕೊಳ್ಳೋದು ಸಹ ಅಭ್ಯಾಸ ಮಾಡ್ಕೊಳ್ಳಿ. ಅಂಡ್ ನೀವು ಮಲ್ಕೊಳ್ಳೋ 1 ಅವರ್ ಮುಂಚೆ ನೀವು ಫೋನ್ ನೋಡೋದನ್ನ ಸ್ಟಾಪ್ ಮಾಡಿ. ಲೈಕ್ ನೀವು 9 ಗಂಟೆಗೆ ಮಲ್ಕೊಂತೀರಾ ಅಂತ ಅಂದ್ರೆ 8 ಗಂಟೆಗೆ ನೀವು ಫೋನ್ ನೋಡೋದನ್ನ ಸ್ಟಾಪ್ ಮಾಡಬೇಕು. ಸೊ ಈ 6 ಪಾಯಿಂಟ್ಸ್ ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಈ 1 ಮಂತ್ ಚಾಲೆಂಜ್ ನ ನೀವು ಫಾಲೋ ಮಾಡೋದಕ್ಕೆ ರೆಡಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಐ ಆಕ್ಸೆಪ್ಟ್ ದಿಸ್ ಚಾಲೆಂಜ್ ಅಂತ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಲವ್ ಅಂಡ್ ಸಪೋರ್ಟ್ ನ ತೋರಿಸಿ. ಅಂಡ್ ಹಂಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.